ಬ್ರೆಜಿಲ್ ಹಾಗೂ ಮೊರಕ್ಕೋ ನಡುವಿನ ಫಿಫಾ ವಿಶ್ವಕಪ್ ಪಂದ್ಯ ಡ್ರಾನಲ್ಲಿ ಮುಕ್ತಾಯವಾಗಿದೆ. ನ್ಯೂಜೆರ್ಸಿ ಸ್ಟೇಡಿಯಂನಲ್ಲಿ ಇವತ್ತು ನಡೆದ ಪಂದ್ಯದಲ್ಲಿ ಉಭಯ ತಂಡಗಳು ತಲಾ ಒಂದೊಂದು ಗೋಲು ಗಳಿಸಿ ಸಮಬಲದ ಹೋರಾಟ ನಡೆಸಿದ್ವು. ಮೊರಕ್ಕೋ ಪರ ಇಸ್ಮಾಯಿಲ್ ಸಿಬ್ರಿ 21ನೇ ನಿಮಿಷದಲ್ಲೇ ಗೋಲು ಬಾರಿಸಿ ತಮ್ಮ ತಂಡಕ್ಕೆ ಮುನ್ನಡೆ ತಂದುಕೊಟ್ರು. ಮರು ಹೋರಾಟ ನಡೆಸಿದ ಬ್ರೆಜಿಲ್ನ ವಿನಿಸಿಯಸ್ ಜೂನಿಯರ್ 32ನೇ ನಿಮಿಷದಲ್ಲಿ ಚೆಂಡನ್ನ ಗೋಲು ಪಟ್ಟಿಗೆ ಸೇರಿಸಿದ್ರು. ಇದರೊಂದಿಗೆ ಹೋರಾಟ ಸಮ ಆಯಿತು. ಬ್ರೆಜಿಲ್ ಪಡೆ ಸೆಕೆಂಡ್ ಹಾಫ್ನಲ್ಲಿ ಹಲವು ಬದಲಿ ಆಟಗಾರರೊಂದಿಗೆ ಪರಿಣಾಮಕಾರಿಯಾಗಿ ಆಡಿತಾದರೂ ಕೂಡ ಮೊರಕ್ಕೋ ಭದ್ರಕೋಟೆಯನ್ನು ದಾಟೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಉಳಿದ ಸಮಯದಲ್ಲಿ ಯಾವುದೇ ಗೋಲು ದಾಖಲಾಗಲಿಲ್ಲ. ಬ್ರೆಜಿಲ್ ಪಡೆ ವಿಶ್ವಕಪ್ ಟೂರ್ನಿಯ ಮೊದಲ ಪಂದ್ಯವನ್ನ ಡ್ರಾ ಮಾಡಿಕೊಂಡಿದ್ದು ಇದು ಎರಡನೇ ಬಾರಿ. ಈ ಮೊದಲು 2018ರಲ್ಲಿ ರಷ್ಯಾದಲ್ಲಿ ನಡೆದ ಟೂರ್ನಿಯಲ್ಲಿ ಸ್ವಿಟ್ಜರ್ಲೆಂಡ್ ವಿರುದ್ಧದ ಪಂದ್ಯ ಕೂಡ ಡ್ರಾ ಆಗಿತ್ತು. ಇನ್ನು ಕತಾರ್ ಹಾಗೆ ಸ್ವಿಸ್ ಪಂದ್ಯ ಕೂಡ ಡ್ರಾ ಆಗಿದೆ. ಸ್ಯಾನ್ ಫ್ರಾನ್ಸಿಸ್ಕೋದ ಬೇ ಏರಿಯಾ ಕ್ರೀಡಾಂಗಣದಲ್ಲಿ ನಡೆದ ದಿನದ ಮತ್ತೊಂದು ಪಂದ್ಯದಲ್ಲಿ ಕತಾರ್ ಹಾಗೂ ಸ್ವಿಟ್ಜರ್ಲೆಂಡ್ ತಂಡಗಳು ಸೆಣಸಾಟ ನಡೆಸಿದ್ವು. ಈ ಪಂದ್ಯ ಕೂಡ ಡ್ರಾನಲ್ಲಿ ಕೊನೆಗೊಂಡಿದೆ. ಅಂದರೆ 1-1 ಗೋಲು ಬಂದಿದೆ. ಸ್ವಿಸ್ ಪರ ಬೀಲ್ ಎಂಬೋಲೋ ಹಾಗೂ ಕತಾರ್ ಪರ ಮಿರೋ ಮುಹೈಮ್ 1-1 ಗೋಲು ಗಳಿಸಿದ್ರು. ಇನ್ನು ದೇಶದಲ್ಲಿ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸವಿಯೋದಕ್ಕೆ ಇವತ್ತೇ Zee5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಿ.